ಸರ್ ನಿನ್ನ ಅವ್ರ ಪರಿಚಯದವ್ರು ಬಂದಿದ್ರು ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳಿದ್ರು. ನಾವು ವೇಟ್ ಮಾಡ್ತೀವಿ ಸರ್ ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್ ಇಲ್ದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್ ಅವರು ಅವ್ರು ಕಾಲ್ ಮಾಡಿದ್ರು ರೀ, ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹೆಸರು ಹೇಳಿಲ್ಲ ಸರ್, ನಾವು ಕೇಳಿಲ್ಲ ಸರ್ ಯಾರಂತ. ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ ಏನಾಯ್ತು ಹಿಂಗೆಲ್ಲ ಆಯ್ತು ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗೆ ಆಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್ ಅಷ್ಟೇ. ಅವ್ರು ಹೇಳಿದ್ರು ರೀ ಫ್ರೀ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ ಅಥವಾ ಬೇರೆ ಏನಾಗಿದೆಯೋ ಗೊತ್ತಿಲ್ಲ, ಆದರೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಎಂದು ಕೇವಲ ಒಬ್ಬ ಶಾಸಕರು ಕೂಡ ತುಟು ಪಿಟಕ್ ಅಂತ ಇಲ್ಲ. ಯಾಕಂದ್ರೆ ಹೇಳಿ ಕೇಳಿ ಇದು ಒಂದು ಆತ್ಮಹತ್ಯೆ ಇನ್ನೊಂದು ಅಂತೇಳಿ ಇನ್ನೂ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇನ್ನು ವರದಿ ಬರಬೇಕಾಗಿದೆ ಅಂತಕ್ಕಂಥ ಮಾತನ್ನ ಮೇಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಕೇವಲ ಇಲ್ಲಿ ಒಂದು ಜೀವಕ್ಕೆ ಬೆಲೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಶಾಸಕರಿಗೆ ನಾನು ಕೇಳಲೇಬೇಕಾಗಿದೆ. ಬೀದರ್ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಜಿಲ್ಲೆಯ ಶಾಸಕರು ಒಂದು ಜೀವ ಹೋಗೋದು ಕೂಡ ಅದಕ್ಕೆ ನಿರ್ಲಕ್ಷ್ಯ ಮಾಡಿದವರು ಯಾರು ಅನ್ನೋದು ಕೂಡ ಇವತ್ತಿನವರೆಗೂ ಗೊತ್ತಾಗ್ತಾ ಇಲ್ಲ. ಅಂದಮೇಲೆ ನೀವು ಅಧಿಕಾರದಲ್ಲಿದ್ದೀರೋ ಅಥವಾ ಮತ್ತೆಲ್ಲ ಗೋಟಿ ಆಡಕ್ ಹೋಗಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ವಿಷಯನ ನಿಮ್ಮ ಮುಂದೆ ನಾನು ಪ್ರಸ್ತಾವ ಮಾಡ್ತಾ ಇದ್ದೇನೆ ಅಂದ್ರೆ, ಒಬ್ಬ ಜೀವದ ಬೆಲೆ ಎಷ್ಟು ಅಂತ ಯಾರಿಗೂ ಕೂಡ ಕಟ್ಲಿಕ್ಕೆ ಆಗೋದಿಲ್ಲ, ಯಾರು ಕೂಡ ಅದನ್ನ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ನೀವೆಷ್ಟೇ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಕೂಡ ಮತ್ತೆ ಜೀವ ಬರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಆಗಿರ್ಬೋದು, ಪ್ರಭು ಚೌಹಾಣ್ ಆಗಿರ್ಬೋದು, ಮತ್ತು ಸಿದ್ದು ಪಾಟೀಲ್ ಆಗಿರ್ಬೋದು, ಸಲಗಾರ್ ಆಗಿರ್ಬೋದು, ಬಿಜೆಪಿಯ ಪೂರ ಇಡೀ ಪಾಟ್ಲಮೆ ಆಗಿರ್ಬೋದು, ಕೇವಲ ಒಬ್ಬ RTO ಆಫೀಸರ್ ರಾತ್ರಿ ಮಧ್ಯದಲ್ಲಿ ನಮ್ಮ ಶಾಸಕರಿಗೆ ಅಗೌರವ ಮಾಡಿದ್ದಾರೆ ಎಂದು ಹೇಳಿಕೊಂಡು ಪುಂಕ ಹೋಗಿದಂತವರು ಬಿಜೆಪಿ ಶಾಸಕರು ಇವತ್ತು ಒಂದು ಜೀವ ಹೋಗಿದೆ. ನಿರ್ಲಕ್ಷ್ಯ ಅಂತ ಹೇಳಿ ನಿಂಬಾಗಿ ಹೇಳ್ಕೊತಾ ಇದ್ರಿ, ಪೊಲೀಸ್ ಇಲಾಖೆಯವರು ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ರಿ. ಯಾಕೆ ಅವರನ್ನ ಡಿಸ್ಮಿಸ್ ಮಾಡಕ್ ಆಗ್ತಾ ಇಲ್ಲ? ದಲಿತರಿಗೆ ಮಾತ್ರ ಟಾರ್ಗೆಟ್ ಆಗ್ಬೇಕಿತ್ತ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ RTO ಇನ್ಸ್ಪೆಕ್ಟರ್ ಮಂಜುನಾಥ್ ಕೋರ್ವಿ ಎಲ್ಲ ಒಂದ್ ಕಡೆಯಿಂದ ಗೌರವ ಕೊಟ್ಟಿಲ್ಲ, ಶಾಸಕರಿಗೆ ಅಗೌರವವಾಗಿ ನೋಡಿಕೊಂಡಿದ್ದಾನೆ ಎಂಬ ಕಾರಣಕ್ಕಾಗಿ ಅವನನ್ನ ಇಡೀ ರಾತ್ರಿ ಕೂತ್ಕೊಂಡು ಬಿಜೆಪಿ ಶಾಸಕರೆಲ್ಲ ಸೇರಿಕೊಂಡು ಕಾಂಗ್ರೆಸ್ ಜೊತೆ ಮೆಲಿನವಾಗಿ ಹೇಗಾದ್ರೂ ಮಾಡಿ ನನ್ನ ಇದು ಪ್ರೆಸ್ಟೀಜ್ ಸವಾಲಿದೆ, ಅವನನ್ನು ಡಿಸ್ಮಿಸ್ ಮಾಡ್ರಿ ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ದುಬ್ಬುಗಾಲು ಬಿದ್ದು ಆ ಒಬ್ಬ ದಲಿತ ಅಧಿಕಾರಿಯನ್ನ ಇಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು. ತಮಗೆಲ್ಲ ಗೊತ್ತಿರೋ ವಿಷಯನೇ. ಆದರೆ ಇವತ್ತು ಒಬ್ಬ ಗೊತ್ತಿಲ್ಲ ಆದರೆ ವ್ಯಕ್ತಿ ಅಲ್ಲಿ ಪೊಲೀಸರ ವೈಫಲ್ಯವಾಗಿದೆ ಎಂದು ಹೇಳಿಕೊಳ್ಳುವಂತಹ ಶಾಸಕರಿಗೆ ನಾಚಿಕೆ ಆಗಬೇಕಾಗಿದೆ. ಇವತ್ತು ಸಾವಿನ ಮೇಲೆ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ನೀವು ತಿಳಿದುಕೊಂಡಿರೋ ಹಾಗೆ ಕೇವಲ ಒಬ್ಬ RTO ಆಫೀಸರ ನನ್ನನ್ನು ಗೌರವ ಕೊಡ್ಲಿಲ್ಲ, ರಾತ್ರಿ ಹೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳಿದಾಗ ಆ ವಿಡಿಯೋಗಳನ್ನು ಕೂಡ ತುಟುಕಾಗಿ ತಂದು ಕುಂದಿರಿಸಿ ಅವ್ರ ಮೇಲೆ ಅಲಿಗೇಷನ್ ಮಾಡಿ ರಾತ್ರೋರಾತ್ರಿ ನನ್ನ ಮರ್ಯಾದೆ ಹೋಗಿದೆ, ನನ್ನ ಮಾನ ಹೋಗಿದೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಫೋನ್ ಮೇಲೆ ಫೋನ್ ಹಾಕಿ ದಬಾಯಿಸಿ ಹೇಗಾದ್ರೂ ಮಾಡಿ ಒಬ್ಬ ದಲಿತ ಅಧಿಕಾರಿನ ಬಲಿ ಪಡೆದುಕೊಂಡಂತ ನಮ್ಮ ಶಾಸಕರಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಒಂದು ಜೀವ ಹೋಗಿದೆ. ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಪೊಲೀಸ್ ಇಲಾಖೆ ಬಗ್ಗೆ ನೀವು ಮೌನ ವಹಿಸಿದಿರಿ? ಯಾಕೆ ಇವತ್ತಿನ ತನಕ ಕೂಡ ತುಟ್ಟು ಪಿಟ್ಟಕ್ಕಂತ ಅಲ್ಲಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ CPI ಆಗಿರ್ಬೋದು ಅವ್ರ ಬಗ್ಗೆ ಯಾಕೆ ನೀವು ಅಗೌರವವಾಗಿ ನೋಡ್ತಾ ಇಲ್ಲ? ನೀವು ಯಾಕೆ ಅವರನ್ನ ಕೇವಲ ಒಬ್ಬ ಮಂಜುನಾಥ್ ಎಂಬಂತ ಒಬ್ಬ ಕೊರ್ವಿ ಅಂತಕ್ಕಂಥವನು ಒಬ್ಬ ದಲಿತ ಅಧಿಕಾರಿ ನಿಮಗೆ ಅಗೌರವವಾಗಿ ನೋಡಿಕೊಂಡಿದ್ದಾನೆ ಎಂಬ ಕಾರಣಕ್ಕೆ ರಾತ್ರಿ ಕೂತ್ಕೊಂಡು ಮಂಡಿ ಹೊಡೆದು ಅವರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿಬಿಟ್ರಿ. ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ ಕೂಡ ಹರಿದಾಡಿಸ್ಕೊಂಡ್ರಿ. ಏನಪ್ಪಾ ಅಂದ್ರೆ 4 ಗಂಟೆಗಳಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಹೇಳಿ. ಇಲ್ಲೇನಾಗಿದೆ ರೀ? ಇಲ್ಲೊಂದು ಜೀವ ಹೋಗಿದೆ. ಪೊಲೀಸ್ ಇಲಾಖೆ ಅಧಿಕಾರಿಗಳ ವೈಫಲ್ಯ ಅಂತ ಹೇಳಿ ನೀವೇ ಹೇಳ್ತಾ ಇದ್ರಿ. ನಿಮ್ಗೆಲ್ಲ ನಾಚಿಕೆ ಬರಬೇಕು.
ಎಲ್ಲ ಒಂದ್ ಕಡೆ ಕೂತ್ಕೊಂಡು ಆ ರಾಜಕೀಯ ಮಾಡ್ತಿರಲ್ಲ ಹೆಣದ ಮುಂದೆ ಕೂತ್ಕೊಂಡು ನೀವು, ಇದು ನಿಜವಾಗ್ಲೂ ಪ್ರೂವ್ ಆಗ್ತಾ ಇದೆ. ಕೇವಲ ಒಬ್ಬ ದಲಿತ ಅಧಿಕಾರಿನ ನನಗೆ ಅಗೌರವವಾಗಿ ನೋಡಿದ್ದಾನೆ, ನನಗೆ ಯಾವುದೋ ಕಮಿಷನ್ ಕೊಡಲಿಲ್ಲ ಅಥವಾ ನನಗೆ ಏನೋ ಮಾಡಿದ್ದಾನೆ, ನನಗೆ ಈ ರೀತಿ ಆಗಿದೆ ಆ ರೀತಿಯಾಗಿದೆ ಅಂತ ಹೇಳಿ ಗೊಳ್ಳೆ ಹೊಡೆದಂತ ಶಾಸಕರು ಯಾಕೆ ಇವತ್ತು ಸಚಿನ್ ಪಾಂಚಾಳ್ ಇಷ್ಟೊಂದು ನಿರ್ಲಕ್ಷ್ಯ ಆದ್ರೂ ಕೂಡ ಅಧಿಕಾರಿಗಳನ್ನ ಬಚಾವ್ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಚಿನ್ ಪಾಂಚಾಳ್ ಸಾವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಆಡುತ್ತಿರುವ ಡಂಬೂರಾಟಕ್ಕೆ ಕೊನೆಯೆಂದು ಅಂತೂ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಒಬ್ಬ ಶಾಸಕರಿಗೆ ಅಗೌರವವಾಗಿ ನೋಡಿದ್ದಾರೆ, ಒಬ್ಬ ಅಧಿಕಾರಿಯ ಮೇಲೆ ಅವ ದಲಿತ ಅಧಿಕಾರಿ ಇದ್ದ ಕಾರಣಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತ? ಇವರು ನಿಮ್ಮ ಜಾತಿಯವರು ಇದ್ದ ಕಾರಣಕ್ಕಾಗಿ ಇವ್ರನ್ನ ಸಸ್ಪೆಂಡ್ ಮಾಡಲಾಗ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರ ಮುಂದೆ ಕೇಳ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಇಬ್ಬರನ್ನ ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಅದು ಯಾರಿಗೂ ಕೂಡ ಕೆಲಸಕ್ಕೆ ಬರಲಾರ್ದಂತವರನ್ನ ಅಮಾನತು ಮಾಡಲಾಗಿದೆ. ತಮಗೆಲ್ಲ ಗೊತ್ತೇ ಇದೆ, ಒಬ್ಬ PSI ಆಗಲಿ CP ಆಗಲಿ ಇವತ್ತು ಒಂದು ಕಡೆ ಯಾವುದೇ ಠಾಣೆಗಳಲ್ಲಿ ಹೋಗ್ಲಿ, 31 ಠಾಣೆಗಳವ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಲಿ ಅಥವಾ CP ಆಗಲಿ ಕೇಸ್ ತಗೊಳ್ಳಿಕ್ಕೆ ಮುಂದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಏನೇ ಮಾಡಿದ್ರು ಕೂಡ ನನ್ನ ಗಮನಕ್ಕೆ ತಂದು ಮಾಡು ಅಂತ ಹೇಳ್ತಕ್ಕಂಥ ಕಂಡೀಷನ್ಸ್ ಹಾಕೋರು ಯಾರು ಅಂದ್ರೆ ಅಲ್ಲಿರ್ತಕ್ಕಂಥ ಠಾಣೆ PSI ಮತ್ತು ಅಲ್ಲಿರ್ತಕ್ಕಂಥ CPIಗಳು. ಈ 31 ಠಾಣೆಗಳಲ್ಲಿ ಇವತ್ತಿಗೂ ನಾವು ಹೇಳ್ತಾ ಇದೀವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರದೀಪ್ ಗುಂಟೆ ಅವರೇ, ಇವತ್ತಿಗೂ ಸಹ ನೀವು ಕಾಲ್ ಮಾಡಿ ಕೇಳಿ, ಒಬ್ಬ ಜನಸಾಮಾನ್ಯರಿಂದ ನಿಮ್ಮ ಮುಂದೆ ಕೂದಿಸ್ಕೊಂಡು ಮಾತಾಡಿಸಿ ಒಬ್ಬ PSIಗೆ ಆ ಠಾಣೆಗೆ ಸಂಬಂಧಪಟ್ಟಾಗೆ ಅವ್ರ ಫೋನ್ ಎತ್ತಿದ್ರೆ ಅವ್ರ ಅಪ್ಪನ ಹಣೆ ಇರಬೇಕು. ನಿಜವಾಗ್ಲೂ ಫೋನ್ ಎತ್ತೋದಿಲ್ಲ. 10 ಸಾರಿ ಮಾಡ್ರಿ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ತೆಗೆಯೋದಿಲ್ಲ. ಯಾಕಂದ್ರೆ ಅವ್ನು ರೋಡಿಗೆ ಹೋಗಿದ್ದಾನೆ, ರೋಡಲ್ಲಿ ಇದ್ದಾನೆ, ಅವ್ನು ಹೇಳ್ಕೊತಾರೆ ಜಂಬ ಕಚ್ಕೊಂಡು ನಾನು ರೋಡಲ್ಲಿ ಹೋಗಿನ್ರಿ, ಅಲ್ಲಿ ಹಿಂಗಾಕಿತ್ತು ಇಲ್ಲಿ ಹಿಂಗಾಕಿತ್ತು ಅಂತಾರೆ. ಆದ್ರೆ ಅಲ್ಲಿ ನಿಜವಾಗ್ಲೂ ಬಡವರು ಪ್ರಾಣ ಹೋಗ್ಬಿಟ್ರು ಕೂಡ ಅವ್ರಿಗೆ ಗೌರವ ಇಲ್ಲ. ಶಾಸಕರಿಗಂತೂ ಬಹಳಷ್ಟು ರೀತಿಗಳಿಂದ ತಮ್ಮದೇ ಆದ ಹೇಳ್ಕೊಳ್ಳೋದಕ್ಕೆ ಒಂದಿಟ್ಟು ಗರ್ವದಿಂದ ಹೇಳ್ಕೊಳ್ಳುವಂತ ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ಅಲ್ಲಿಂದ ಸಿಡಿತೀನಿ, ಇಲ್ಲಿ ಬಿದ್ದು ಸಾಯ್ತೀನಿ ಅಂತಕ್ಕಂಥ ಶಾಸಕರು ಕೂಡ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಒಬ್ಬನ ಜೀವ ಹೋಗಿದೆ, ಒಬ್ಬನ ಪ್ರಾಣ ಹೋಗಿದೆ. ಇವತ್ತಿನ ತನಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ ಅಂದ್ಮೇಲೆ ನಿಮಗೆಲ್ಲ ನಾಚಿಕೆ ಬರಬೇಕು ಅಂತಕ್ಕಂಥ ಮಾತನ್ನ ನಿಮ್ಮನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅದು ತನಿಖೆ ಮಾಡ್ರಿ, ಖರ್ಗೆ ರಾಜೀನಾಮೆ ಕೊಡ್ಲಿ, ಮತ್ತೊಬ್ಬನಾರು ಕೊಡ್ಲಿ, ಆದ್ರೆ ಕೇವಲ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ, RTO ಇನ್ಸ್ಪೆಕ್ಟರ್ ಮಂಜುನಾಥ್ ಕೋರ್ವಿ ಅಂತಕ್ಕಂಥವನು ಒಬ್ಬ ಶಾಸಕರಿಗೆ ಅಗೌರವವಾಗಿ ತೋರಿಕೊಂಡಿದ್ದಾನೆ. ರಾತ್ರಿ ಹೊತ್ತಲ್ಲಿ ಕುಂತಲ್ಲಿ ಉಸುಲಿ ಮಾಡ್ತಾ ಇದ್ದ, ನಾವು ಕೇಳಿಕೊಂಡು ನಮ್ಮನ್ನು ಗಮನ ಕೊಟ್ಟಿಲ್ಲ ಅಂತೇಳಿ ಅವತ್ತು ರಾತ್ರೋರಾತ್ರಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀರಿ. ಇದೇ ನಮ್ಮ ಶಾಸಕರೇ. ಇವತ್ತಿಲ್ಲೊಬ್ಬನ ಜೀವ ಹೋಗಿದೆ, ಆತ್ಮಹತ್ಯೆ ಆಗಿದೆ, ಪೊಲೀಸರ ವೈಫಲ್ಯ ಅಂತ ನೀವೇ ಹೇಳ್ತಾ ಇದ್ರಿ. ಯಾಕೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ, ಯಾಕೆ ನೀವು ಅವರನ್ನ ಡಿಸ್ಮಿಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇದು ಕೂಡ ಆ ಸಚಿನ್ ಮನೆಯಲ್ಲಿರ್ತಕ್ಕಂಥ ಸಹೋದರಿಗೆ ಡೈವರ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ 2 ದಿವಸಗಳ ಕಾಲ CID ಅವರು ನಮ್ಮ ಊರಲ್ಲಿ ಬಂದಿದ್ರು, ಇದೇ ಕೇಸಲ್ಲಿ ಕೂತ್ಕೊಂಡಿದ್ರು, ಅವರೇ ರೀತಿಯಲ್ಲಿ ತನಿಖೆ ಮಾಡಿದ್ರು ಅಂತ ಹೇಳಿ ಒಂದ್ ಕಡೆ ಸಹೋದರಿ ಹೇಳ್ತಾಳೆ. ಇನ್ನೊಂದು ಕಡೆ ಹೇಳ್ತಾಳೆ, ಇಲ್ಲಿ ನಮ್ಗೆ ಯಾರೋ ಫೋನ್ ಅಲ್ಲಿ ಮುಖಾಂತರ ಮಾತಾಡ್ತಾ ಇದ್ದಾರೆ, ನನಗೆ ಅದನ್ನ ಚೆನ್ನಾಗ್ ಮಾಡ್ತಾ ಇಲ್ಲ, ಇದನ್ನ ಚೆನ್ನಾಗ್ ಮಾಡ್ತಾ ಇಲ್ಲ, ನೀವು ನೋಡ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ, ಆಫೀಸ್ ಹೊಡ್ಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದೆ. ಆ ಫೋನ್ ನಂಬರ್ ಯಾಕೆ ನೀವು CID ಅವರಿಗೆ ಕೊಡ್ತಾ ಇಲ್ಲ? ಅವ BJP ಅವನ ಕಾಂಗ್ರೆಸ್ ಅವನ ಗೊತ್ತಾಗುತ್ತೆ ಅಲ್ವಾ? ಈ ಸಹೋದರಿಗೆ ಆಲ್ರೆಡಿ ಒಂದು ಫೋನ್ ಬಂದಿದೆ, ಈ 8 ದಿವಸ ನಿಮ್ಮಲ್ಲಿ ಸಾಹೇಬರು ಬರ್ತಾರೆ, ಮಂತ್ರಿಗಳು ಬಂದು ನಿಮ್ ಜೊತೆ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಆ ಫೋನ್ CID ಯಾಕೆ ನೀವು ಕೊಡಕ್ ಹಿಂದೆ ಮುಂದೆ ಮಾಡ್ತಾ ಇದ್ರಿ? ಆ ಫೋನ್ ನಂಬರ್ ಅನ್ನ ಟ್ರ್ಯಾಕಿಂಗ್ ಅಲ್ಲಿ ಹಾಕೊಡ್ರಿ. ಅದು ಪೊಲೀಸ್ ಇಲಾಖೆಯವರು ಟ್ರ್ಯಾಕಿಂಗ್ ಹಾಕೊಂಡು ಸರ್ಚ್ ಮಾಡ್ರಿ, ಯಾಕೆ ಸಿಗಲ್ಲ ಅವನು? ಅವ್ನು BJP ಅವನ ಕಾಂಗ್ರೆಸ್ ಅವನ ಗೊತ್ತಾಗ್ಬೇಕಲ್ಲ. ಇಲ್ಲಿ ಇಬ್ಬರ ಮಧ್ಯೆ ಕಾಂಗ್ರೆಸ್ನವರು BJP ಕೂತ್ಕೊಂಡು ಜಗಳ ಹಚ್ತಾ ಇದ್ರಿ, ಆ ಸತ್ತ ಮನೆಯಲ್ಲಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಕಾಣ್ತಾ ಇದೆ. ಅಲ್ಲರಿ, ಎಲ್ಲ ಒಂದ್ ಕಡೆ ಜೀವ ಹೋಗ್ಬಿಟ್ಟಿದೆ. ಆ ಜೀವಕ್ಕೆ ಒಂದಿಷ್ಟು ಬೆಲೆ ಕೊಡ್ಬೇಕಾಗಿದೆ. ಜೀವ ಮತ್ತೆ ನಾವು ತರಿಸ್ಕೊಡಕ್ಕಾಗತ್ತೇನಾ? ಆ ಜೀವ ಮತ್ತೊಂದ್ಸರಿ ಬರುತ್ತೇನಾ? ಯಾಕೆ ಈ ರೀತಿ ಮಾಡ್ತಾ ಇದ್ರಿ? ಬಿಜೆಪಿ ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಗೊಬ್ಬರ ಬಂಡಿ ಹೊಡೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಇವತ್ತೇನೋ ಪಾಪ ಅಲ್ಲಿ ಬಡವ ಸತ್ತಿದ್ದಾನೆ, ಅವನಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ. ನಾನು ಒಪ್ಕೊಳ್ತೀನಿ, ಜೀವ ಎಲ್ಲರದು ಒಂದೇ. ಆದರೆ ಸಮರ್ಪಕವಾಗಿ ತನಿಖೆ ಮಾಡ್ಲಿಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ?
ಒಂದು ಕಡೆಯಿಂದ ನೀವೇ ಹೇಳ್ತಾ ಇದ್ರಿ ಜಿಲ್ಲಾ ಪೊಲೀಸರ ವೈಫಲ್ಯವಾಗಿದೆ ಅಂತ ಹೇಳಿ. ವೈಫಲ್ಯ ಆದ್ಮೇಲೆ ಯಾರು ವೈಫಲ್ಯ ತೊಡಗಿದ್ದಾರೆ ಅವರನ್ನು ಡಿಸ್ಮಿಸ್ ಮಾಡ್ಬೇಕಲ್ಲ ಸ್ವಾಮಿ. ಯಾಕೆ ನೀವು ಮಾಡ್ತಾ ಇಲ್ಲ? ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ? ಅವ್ರು ನಿಮಗಿಂತಲೂ ಬಲಿಷ್ಠರ ಅಥವಾ ನಿಮ್ಗೆ ತಿಂಗಳ ಏನಾದ್ರು ಮಾಮೂಲು ಕೊಡಲ್ವಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಪ್ರದೀಪ್ ಗುಂಟೆ ಅವರಿಗೆ ತಮ್ಮನ್ನು ನಾವು ಮತ್ತೆ ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ 31 ಠಾಣೆಗಳಲ್ಲಿ PSI ಆಗಿರೋದು CPI ಆಗಿರೋದು ಇವತ್ತಿನ ತನಕ ಕೂಡ ಅವರು ಒಂದೇ ಒಂದು FIR ಅವ್ರು ಮಾಡಿದವರಲ್ಲ. ನೀವು ಬೇಕಿದ್ರೆ ಎಲ್ಲಿ ನಿಮ್ಮ ಇರ್ತಕ್ಕಂಥ FIR ತೆಗೆಸಿ ನೋಡಿ. ಆ FIR ಅಲ್ಲಿ ಕೂಡ ಇರೋದೇನು ಅಲ್ಲಿರ್ತಕ್ಕಂಥ ಲೋಕಲ್ ಇರ್ತಕ್ಕಂಥ ಜಮಾದಾರ್ ಮಾಡಿರ್ತಕ್ಕಂಥ ಆ ಒಂದು ಠಾಣೆಗೆ ಸಂಬಂಧಪಟ್ಟಂತ ಜಮಾದಾರ ASI ಅವರು FIR ಮಾಡಿದ್ದಾರೆ ಹೊರತು ಇಲ್ಲಿವರೆಗೂ ಯಾವುದೇ ಒಬ್ಬ PSI ಆಗಲಿ ಯಾವುದೇ ಒಬ್ಬ CPI ಆಗಲಿ ಕೂತ್ಕೊಂಡು FIR ಮಾಡ್ಕೊಳ್ಳಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಸರ್ಕಾರದ ಸ್ಪಷ್ಟವಾಗಿರ್ತಕ್ಕಂಥ ಇಲ್ಲಿ ಆದೇಶನ ಉಲ್ಲಂಘನೆ ಮಾಡ್ತಾ ಇದ್ದಾರೆ CPI ಮತ್ತು ಸಬ್ ಇನ್ಸ್ಪೆಕ್ಟರ್ PSIಗಳು. ಯಾಕೆ ಅವರ ಠಾಣೆಯಲ್ಲಿ ಕೂತ್ಕೊಂಡು FIR ಮಾಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ? ಯಾವ ಕಾರಣಕ್ಕಾಗಿ ನೋಡ್ತಾರೆ? ಅದೇ ಒಂದು ಯಾರೋ ಬಲಿಷ್ಠವಾಗಿರ್ತಕ್ಕಂಥ ರಾಜಕಾರಣಿ ಮಗ ಸಿಗ್ಲಿ ಅವ್ರನ್ನ ಮನೆಗೆ ಬಂದು FIR ಮಾಡಿಸ್ಕೊಂಡು ಹೋಗ್ತಾರೆ, ಅವ್ರನ್ನ ಜೋಪಾನ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ಒಬ್ಬ ಬಡವ ಸತ್ತು ಅಲ್ಲಿ ಸತ್ತೋಗ್ಬಿಟ್ಟ, ಅವ್ನಿಗೆ ಬೆಲೆ ಇಲ್ಲ, FIR ಮಾಡಕ್ ಹೊರಡಿಲ್ಲ ಅವ್ರಿಗೆ. ಅಲ್ಲಿ ನಿಲ್ಲಿಗೆ ಎಲ್ಲಿ ನಿಲ್ಲಿಗೆ ಓಡಾಡಿಸ್ತಾರಂತೆ. ಆ ಪಾಪ ಸೋದರಿ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ರಾಜಕೀಯ ಮಾಡ್ತಿದ್ದೀರಿ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗಾದ್ರೂ ಕೂಡ ಒಂದಷ್ಟು ಆಲೋಚನೆ ಮಾಡಿ ಸಹೋದರಿಯರೇ, ನಿಮ್ಮನ್ನು ಕೂಡ ನಾವು ಮನವಿ ಮಾಡ್ತಾ ಇದೀವಿ, ನಿಷ್ಪಕ್ಷವಾದ ತನಿಖೆ ಆಗಬೇಕು. ಅಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ಬೋದು ಅಥವಾ ಬೇರೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆದ್ರೆ ಕೂಡ ಎಲ್ಲರನ್ನು ಕೂಡ ಒಳಪಡಿಸಬೇಕು. ನೀವು ತನಿಖೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ. ಸುಮ್ಮನೆ ನಿಮ್ಮ ಹೆಸರಿಟ್ಕೊಂಡು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡ್ರಿ. ನಿಮ್ಮನ್ನ ತಗೊಂಡು ಹೋಗಿ ಅವ್ರ ಗೂಬೆ ಕೊಡ್ಸೋದು, ಅವರಿಂದ ಇವ್ರ ಗೂಬೆ ಕೊಡ್ಸೋದು ಮಾಡ್ಕೊಳಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಲ್ಲ ಸೋದರಿಯವರೇ, ನಿಮ್ಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಗೊತ್ತು. SP ಅವರಿಗೆ ಹೊರಗಿನ ನಿಮ್ಮ ಮನೆಯಿಂದ ಕಳಿಸ್ಬಿಟ್ರಿ, ಸಿಕ್ಕಾಪಟ್ಟೆ ಬೈದ್ರಿ, ಅವ್ರ ಮುಖದ ಮೇಲೆ ಹೊಡೆದಂಗೆ ನೀವು ಮಾತಾಡಿದ್ರಿ. ನೀವೀಗ ಇಂಥ ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಿಂದ ಗೆಟ್ ಔಟ್ ಅಂತಕ್ಕಂಥ ಮಾತು ನಮ್ಮ ಸಹೋದರಿ ಸುರೇಖಾ ಅವ್ರು ಹೇಳಿದ್ರು. ಇಡೀ ಅವರ ಸಮೂಹ ಮನೆಗೆ ಹೋದಾಗ ಹೇಳಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಮನೆಗೆ ಹೋದಾಗ, ಅವರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿದ್ದಾಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರು ಅವಮಾನ ಮಾಡಿದ್ರು ಅಂತಕ್ಕಂಥ ಮಾತು ಒಂದ್ ಕಡೆ ಕೇಳಿ ಬಂತು. ಇರ್ಲಿ, ಅದು ಒಂದು ಸಾವಿನ ಮನೆ ಇತ್ತು. ಅಲ್ಲಿ ಯಾರನ್ನ ಹೇಗೆ ಏನು ನಾವು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮನೆಗೆ ನಾವು ಹೋದಾಗ ಸಹಜವಾಗಿ ನಮ್ಮನ್ನೆಲ್ಲ ಸಿಟ್ಟಾಗ್ತಾರೆ. ನಾವು ಅಧಿಕಾರಿಗಳಿದ್ದೀವಿ, ಎಲ್ಲ ಒಂದ್ ಕಡೆ ನಾವು ಸಹಿಸ್ಕೊಳ್ಬೇಕಂತ ಆಲೋಚನೆಯಲ್ಲಿ ಪ್ರದೀಪ್ ಗುಂಟೆ ಅವರು ಸಹಿಸ್ಕೊಂಡ್ರು, ತಾಯಿ ಸುರೇಖಾ ಅವರೇ. ಆದರೆ ಯಾಕೆ ಇವತ್ತಿನ ತನಕವೂ ಕೂಡ ಆ ಇಲಾಖೆಗೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ಮಾತು ನೀವು ಆಡ್ತಾ ಇದ್ರಿ, ಜಿಲ್ಲೆಯ ನಮ್ಮ ಬಿಜೆಪಿ ಶಾಸಕರು ಕೂಡ ಆಡ್ತಾ ಇದ್ದಾರೆ. ಯಾಕೆ ಅವರನ್ನ ಸಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಅವರನ್ನ ನೀವು ಅಮಾನತ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಯಾಕೆ ನಮ್ಮ ಸಹೋದರಿ ಸುರೇಖಾ ಅವರು ಇಲಾಖೆಗೆ ಕೇಳಬಾರದು? ಇವತ್ತಿನ ತನಕನೂ ಕೂಡ ಕೇವಲ ಒಬ್ರು ಕೆಲಸಕ್ಕೆ ಬರಲಾರಂತ ಇಬ್ಬರನ್ನ, ಒಬ್ಬ ಹೆಣ್ಣ ಮಗಳ ಮತ್ತೊಬ್ಬ ಪುರುಷನನ್ನ ಅಲ್ಲಿ ಸಸ್ಪೆಂಡ್ ಮಾಡಿದಿರಿ. ಯಾವ ಕಾರಣಕ್ಕಾಗಿ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆ ನಾವಿಲ್ಲಿ ನಿಮ್ಮನ್ನು ಕೇಳಲೇಬೇಕಾಗಿದೆ. FIR ಮಾಡ್ಕೊಳ್ಳೋದು ಅಲ್ಲಿರ್ತಕ್ಕಂಥ ಮಹಿಳೆನ ಅಥವಾ ಅಲ್ಲಿ ಇನ್ಚಾರ್ಜ್ ಯಾರು ಕೊಟ್ಟು ಹೋಗಿದ್ರ 2 ಠಾಣೆಗಳಲ್ಲಿ? ಯಾಕೆ ನಿಮ್ಮನ್ನು ಅವ್ರು ಅಲ್ಲಿಂದ ಇಲ್ಲಿಗೆ ಅಡ್ಡಾಡಿದ್ರು? ಆದ್ರೆ ಇಷ್ಟೆಲ್ಲ ಅಡ್ಡಾಡಿಸಿದ್ದಾರೆ ಅಂತ ಹೇಳಿ ಅಷ್ಟು ರೋಷಭರಿತವಾಗಿ ಮಾತಾಡ್ತಕ್ಕಂಥ ಸುರೇಖಾ ಸಹೋದರಿ ಯಾಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಯಾಕೆ ನೀವು ಕಂಪ್ಲೇಂಟ್ ಕೊಡೋಕೆ ರೆಡಿ ಇಲ್ಲ? ಯಾಕೆ ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಮಾನತ್ ಆಗಲಿ ಅಂತಕ್ಕಂಥ ಮಾತಾಡ್ತಾ ಇಲ್ಲ? ಬಿಜೆಪಿ ಏನಾದ್ರು ಬೇಡ ಅಂತ ಹೇಳಿದ್ರ ಅಥವಾ ಕಾಂಗ್ರೆಸ್ ಅವರನ್ನ ಈ ಅಧಿಕಾರಿಗಳು ಬಚಾವ್ ಮಾಡ್ತಾ ಇದ್ರ? ನ್ಯಾಯ ಬೇಕು ಸ್ವಾಮಿ, ನ್ಯಾಯ ಬೇಕು ತಂಗಿ. ಯಾಕಂದ್ರೆ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ನಾವು ಆಲೋಚನೆ ಮಾಡುವಾಗ ಏನೇನೋ ತಿಳಿಯುತ್ತೆ, ಏನೇನೋ ನಾವು ಮಾತಾಡ್ತೇವೆ ಅಂತ ಅನ್ನೋದಲ್ಲ. ನಾವು ವಿಚಾರ ಮಾಡಬೇಕಾಗಿದೆ. ನಿಮ್ಮನ್ನು ಯಾವತ್ತು ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಗೌರವವಾಗಿ ನೋಡಿಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಹೇಳಿದ್ದಾರೆ. ಅಂದ್ಮೇಲೆ ಇನ್ನೂವರೆಗೂ ಸಸ್ಪೆಂಡ್ ಇಲ್ಲ ಅಂದ್ಮೇಲೆ ಲೆಕ್ಕ ಹಾಕೊಳ್ಳಿ ಹೇಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಇಲ್ಲಿ ಬಿಜೆಪಿ ಆಗಿರ್ಬೋದು.